ಮೋಸ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ನೋಡ್ಬೋದು. ನನಗೆ ಇದೇ ಬೇಜಾರಾಗೋದು, ಅದಕ್ಕೆ ತರ್ಸ್ಕೊಂಡಿದ್ದೀನಿ. ಸಕ್ಕದಾಗಿದೆ, ತುಂಬಾ ಎಕ್ಸೈಟ್ ಆಗ್ಬಿಟ್ಟೆ ಅನ್ಸುತ್ತೆ ಅಲ್ವಾ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಮೀಶೋ ಹಾಲ್ ಮಾಡ್ತಾ ಇದ್ದೀನಿ. ನನ್ಗೆ ಗೊತ್ತು, ನನ್ನ ಚಾನಲಲ್ಲಿ ತುಂಬ ಇಷ್ಟಪಡೋದು ಮೀಶೋ ಹಾಲ್ನ, ಬಿಕಾಸ್ ತುಂಬ ಜನ ಅದನ್ನ ವ್ಯೂ ಮಾಡ್ತಾರೆ ಆ್ಯಂಡ್ ಕಮೆಂಟ್ ಮಾಡಿರ್ತಾರೆ ಆ ವಿಡಿಯೋದಲ್ಲಿ. ಹಾಗಾಗಿ ಬರೀ ಮೀಶೋ ಅಂಬಾಸಿಡರೇ ಆಗ್ಬಿಡ್ತೀನಿ ಅಂತ ಅನ್ಸುತ್ತೆ. ಎಲ್ಲಾನು ಬರೀ ಮೀಶೋ ಬಿಕಾಸ್ ಇಟ್ಸ್ ವೆರಿ ಗುಡ್. ಸ್ವಲ್ಪ ಸರ್ವಿಸಲ್ಲಿ ಪ್ರಾಬ್ಲಮ್ ಇರ್ಬೋದು, ಬಟ್ ಕ್ವಾಲಿಟಿ ವೈಸ್ ಅಂತೆಲ್ಲ ಬಂದಾಗ ಡೆಫಿನೆಟ್ಲಿ ಇಟ್ ಈಸ್ ಗುಡ್. ನಾನು ಬರೀ ಬಟ್ಟೆ, ಆರ್ನಮೆಂಟ್ಸು ಆ ಥರ ಮಾತ್ರ ತರಿಸ್ಕೊಳ್ತೀನಿ, ಬೇರೆ ಏನೂ ತರಿಸ್ಕೊಳ್ಳಲ್ಲ. ಡೆಕೋರ್ ಐಟಮ್ಸು ಅದು ಬಿಟ್ಟರೆ ಇನ್ನೇನು ಇಲ್ಲ. ಆ್ಯಂಡ್ ಇವತ್ತಿನ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ನಾನು ಅನ್ಕೊಂಡೆ ಒಂದು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಣ ಅಂತ, ಬಟ್ ಗೊತ್ತಿಲ್ಲ ನನಗೆ. ಇನ್ ಕೇಸ್ ಏನಾದರೂ ತುಂಬ ಲಾಂಗ್ ಆಯಿತು ಅಂದರೆ ಡೆಫಿನೆಟ್ಲಿ ನಾನು 2 ಪಾರ್ಟ್ಸ್ ಥರ ಡಿವೈಡ್ ಮಾಡ್ತೀನಿ. ಆ್ಯಂಡ್ ತುಂಬ ಲಾಂಗ್ ಫಾರ್ಮ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಂಡು ಏನಾದರೂ ಊಟ ಗೀಟ ಮಾಡಿಕೊಂಡು ನಿಮ್ಮ ಜ್ಯೂಸ್ ಗೀಸು ಕಾಫಿನೋ ಟೀನೋ ಕುಡ್ಕೊಂಡು ನಾನು ವಿಡಿಯೋನ ನೋಡಿ. ಆ್ಯಂಡ್ ಇದು ಯಾವುದೂ ನಾನು ವೇಸ್ಟ್ ಆಗಿ ತರಿಸ್ಕೊಂಡಿಲ್ಲ, ಎಲ್ಲ ಯೂಸ್ ಮಾಡೋಕ್ಕೋಸ್ಕರನೇ ತರಿಸ್ಕೊಂಡಿರೋದು. ಸೊ ಲೆಟ್ಸ್ ಬಿಗಿನ್. ಕೆಲವೊಂದು ಬಾಕ್ಸಸ್ನ ಓಪನ್ ಮಾಡಿಬಿಟ್ಟಿದ್ದೀನಿ, ಕೆಲವೊಂದು ಓಪನ್ ಮಾಡಿಲ್ಲ. ಬಿಕಾಸ್ ಸ್ವಲ್ಪ ಅದೇ ಸರ್ವಿಸಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಕೆಲವೊಂದು ಬಾಕ್ಸ್ ಎಲ್ಲ ಓಪನ್ ಮಾಡಿ ಚೆಕ್ ಮಾಡಿದ್ದೀನಿ. ಆ್ಯಂಡ್ ಕೆಲವೊಂದು ಓಪನ್ ಮಾಡಿಲ್ಲ. ಸೊ ತೋರಿಸ್ತೀನಿ. ಫಸ್ಟು ಯಾವ್ದು ಓಪನ್ ಮಾಡಿದ್ದೀನಿ ಅದನ್ನೇ ತೋರಿಸ್ಬಿಡ್ತೀನಿ, ಆಮೇಲೆ ಯಾವುದು ಹೊಸದಾಗಿ ಓಪನ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಫಸ್ಟ್ ಒಂದು ಬಾಕ್ಸ್ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಓಕೆ, ಫಸ್ಟ್ ನಾನು ಯೂಶಲಿ ವಾಚ್ ಎಲ್ಲ ಹಾಕೋದಿಲ್ಲ, ಆಯಿತಾ. ಕಡಿಮೆ ಅಂದರೆ ಅಕ್ಕನ ವಾಚ್ ಇತ್ತು ಅಂತ ಹೇಳ್ಬಿಟ್ಟು ಬರೀ ಅಕ್ಕನ ವಾಚ್ ಒಂದು ಯೂಸ್ ಮಾಡ್ತಾ ಇದ್ದೆ. ಮುಂಚೆಲ್ಲ ವಾಚ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ನನ್ನ ಲೈಫಲ್ಲಿ. ಬಟ್ ಅಕ್ಕನ ವಾಚ್ ಇತ್ತು, ಅದೆಷ್ಟೋ ಸರ್ತಿ ಓಡಲೇ ಇಲ್ಲ ಗೊತ್ತಾ, ಹಂಗೆ ಯೂಸ್ ಮಾಡಿದ್ದೀನಿ. ಹಾಗಾಗಿ ನನಗೆ ಶೂಟ್ಗೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ವಾಚ್ನ ತರಿಸ್ಕೊಂಡಿದ್ದೆ. ಅದರಲ್ಲಿ ಇದು ಒನ್ ಆಫ್ ದಿ ವಾಚ್. ಇದು ಕೋಡ್ ಆಗಿರಲಿ, ಇದ್ರ ಪ್ರೈಸ್ ಆಗಿರಲಿ ಎಲ್ಲನೂ ನಾನು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಸೋ ಗುಡ್ ಅಲ್ಲ, ಎಷ್ಟು ರಾಯಲ್ ಆಗಿದೆ ನೋಡಿ. ಇದನ್ನು ಕವರಿಂದ ರ್ಯಾಪ್ ಮಾಡಿದ್ದಾರೆ, ನಾನು ಇನ್ನೂ ಕಿತ್ತಿ ತೋರಿಸಿದ್ರೆ ಹೇಗಿರುತ್ತೋ ಗೊತ್ತಿಲ್ಲ ನನಗೆ. ಬಟ್ ಎಷ್ಟು ರಾಯಲ್ ಆಗಿದೆ ನೋಡಿ. ಐ ಥಿಂಕ್ ಸೊ ದಿಸ್ ಇಸ್ 240 or 250 ಅಷ್ಟೇ. ನಾನು ಏನೇನು ತೊಗೊಂಡಿದ್ದೀನಿ ಎಲ್ಲನೂ ಲೈಕ್ 400 ಒಳಗೆ ಇದೆ, ಯಾವುದೂ 400 ಕ್ರಾಸ್ ಆಗಿಲ್ಲ. ಇವನ್ ವಾಚ್ ಕೂಡ ಅಷ್ಟೇ, ಎಲ್ಲ 200, 250, 230 ಈ ಥರನೇ ಇದೆ. ಯಾವುದು ವಾಚ್ ಕೂಡ 300 ಕ್ರಾಸ್ ಆಗಿಲ್ಲ. ಸೊ ಬೆಸ್ಟ್ ಅಂತ ಅನ್ಸುತ್ತೆ, ಯಾಕಂದರೆ ನಾನೇನು ಇದನ್ನು ರೆಗ್ಯುಲರ್ ಆಗಂತೂ ಯೂಸ್ ಮಾಡಲ್ಲ, ಶೂಟ್ ಪರ್ಪಸಿಗೆ ಮಾತ್ರನೇ ಯೂಸ್ ಮಾಡೋದು. ಹಾಗಾಗಿ 200 ರೂಪೀಸ್ದೇ ಸಾಕು. ಅದು ಓಡ್ತಿದ್ಯಾ ಇಲ್ವಾ ಅಂತ ಒಂದು ಯಾರೂ ಕೇಳಲ್ಲ, ಹಾಗಾಗಿ ಸೊ ಡೋಂಟ್ ಮೈಂಡ್. ಸೊ ಫಸ್ಟ್ ವಾಚ್ ಬಂದು ಇದು ನನಗೆ ಲೂಸ್ ಆಗ್ತಾ ಇದೆ. ಇದನ್ನು ಕಟ್ ಮಾಡಿಸ್ತೀನಿ ನಾನು ಸ್ವಲ್ಪ, ಬಿಕಾಸ್ ಇಷ್ಟು ಟೈಟ್ ಆಗಿದ್ರೇ ಚಂದ ಅದು. ಸೊ ಹಾಗಾಗಿ ಇಷ್ಟು ಗ್ಯಾಪ್ ಇದೆ ನೋಡಿ, ಕಾಣ್ತಿದ್ಯಾ, ಇಷ್ಟು ಗ್ಯಾಪ್ ಇದೆ, ಇಷ್ಟೊಂದು ಸಣ್ಣ ಇದೆಯಲ್ಲ ದೇವ್ರೆ. ಹಾಗಾಗಿ ಒಂದು 2 ಲೇಯರ್ಸ್ ಏನಿದೆ ಅದನ್ನು ಕಟ್ ಮಾಡಿಸ್ಬಿಡ್ತೀನಿ, ಅವಾಗ ನನಗೆ ಫಿಟ್ಟಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಬಾಕ್ಸ್ ಕೂಡ ವಾಚೇ. ಇದಂತೂ ಟೋಟಲ್ ಕನ್ಫ್ಯೂಷನ್ ಆಗಿತ್ತು, ಬಿಕಾಸ್ ನಾನು ಆರ್ಡರ್ ಮಾಡಿದಾಗ 218 ರೂಪೀಸ್ ಏನೋ ತೋರಿಸ್ತಾ ಇತ್ತು. ಬಟ್ ನನಗೆ ಇಲ್ಲಿ ಬಂದಾಗ 412 ತೋರಿಸ್ಬಿಟ್ಟು ಫುಲ್ ನಂಗೆ ಅಪ್ಸೆಟ್ ಆಗಿಬಿಟ್ಟೆ. ಅಯ್ಯೋ ಅಷ್ಟೊಂದು ಆಗೋಯ್ತಾ ಅಂತ. ನಾನು ಗೊತ್ತು ನೀವು ಅನ್ಕೊಳ್ತಿರ್ತೀರ, ಇಷ್ಟೊಂದೆಲ್ಲ ಖರ್ಚು ಮಾಡಿದ್ದೀರಾ, 400 ರೂಪಾಯಿಗೆ ಯಾಕೆ ಹಂಗೆ ಆಡ್ತೀರಾ ಅಂತ. ಸೀರಿಯಸ್ಲಿ ಇಟ್ಸ್ ವೆರಿ ಹಾರ್ಡ್, ಬಿಕಾಸ್ ನಾನು ನೋಡಿದಾಗ ಬರೀ ಹಂಗಿತ್ತಲ್ಲ, ಅದು ಹೆಂಗೆ ಲೈಕ್ 400 ತೋರಿಸುತ್ತೆ, ಅಪ್ಸೆಟ್ ಆಗೇ ಆಗುತ್ತೆ. ಬಿಕಾಸ್ 2 ವಾಚ್ ಬರೋ ಜಾಗದಲ್ಲಿ ಒಂದೇ ವಾಚ್ ಬಂದಾಗ ನೋವಾಗುತ್ತೆ, ಹಾಗಾಗಿ ಅಷ್ಟು ದುಡ್ಡಿಗೆ. ಬಟ್ ಓಪನ್ ಮಾಡಿ ನೋಡಿದಾಗ ಗೊತ್ತಾಯ್ತು 2 ಸೆಟ್ ಆಫ್ ವಾಚ್ ಕೂಡ ಒಂದೇ ಬಾಕ್ಸಲ್ಲಿ ಹಾಕಿದ್ದಾರೆ, ಹಾಗಾಗಿ 412 ರೂಪೀಸ್ ಕಾಸ್ಟ್ ಆಯಿತು ಅಂತೇಳಿ. ಸೊ ಇದು 2 ವಾಚು ಒಂದೇ ಬಾಕ್ಸಲ್ಲಿ ಬಂದ್ಬಿಟ್ಟು ತೋರಿಸ್ತೀನಿ ನಾನು ಫಸ್ಟ್ ಯಾವುದು ಅಂತ. ಫಸ್ಟ್ ವಾಚ್ ಬಂದು ಇದು ಸಿಲ್ವರ್ ವಾಚು. ಆ್ಯಕ್ಚುಲಿ ಇದು 219 ರೂಪೀಸ್ ಏನೋ ಬಿತ್ತು. ಬಟ್ ವಾಚ್ ಜೊತೆಗೆ ನನಗೆ ಇದೊಂದು ಏನಂತಾರೆ ಬ್ರೇಸ್ಲೆಟ್ ಕೂಡ ಬಂದಿತ್ತು. ಸೆಟ್ ಇದೆ ಆ್ಯಕ್ಚುಲಿ, 2 ಸೇರಿ. ಸೊ ಹಾಗಾಗಿ ನಾವು ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಬೆಲ್ಟ್ಗೆ ಸಣ್ಣ ಬೆಲ್ಟ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾವು ಚೇಂಜ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ಸೊ ಇದೆರಡು ಒಟ್ಟಿಗೆ ಬಂದಿದ್ದು ಕಾಂಬೋ ಅಲ್ಲಿ ಸಿಕ್ಕಿದ್ದಂಗೆ ಇದು 2 ಪರವಾಗಿಲ್ಲ. ಅಕಾರ್ಡಿಂಗ್ ಟು ದಿ ಪ್ರೈಸ್ 219 ರೂಪೀಸ್ಗೆ ಇದೆರಡು ಬರ್ತಿರೋದು ಗ್ರೇಟೇ, ಹಾಗಾಗಿ ವರ್ತ್ ದ ಮನಿ. ಇದೊಂದು ವಾಚು. ನೀವು ಇದನ್ನ ಬರೀ ಬ್ರೇಸ್ಲೆಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಇದು ನನಗೆ ಆಗತ್ತೆ ಅನ್ಸುತ್ತೆ. ಓಕೆ, ಇದು ಕೂಡ ಲೂಸೇ, ಇದು ಕೂಡ ಎಷ್ಟು ಲೂಸ್ ಇದೆ, ಬಟ್ ಇಟ್ಸ್ ಓಕೆ. ಇದು ಸ್ವಲ್ಪ ಇಲ್ಲಿ ತನಕ ಬರುತ್ತೆ, ನೋ ಪ್ರಾಬ್ಲಮ್. ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಬೋದು. ವಾಚ್ ಆದರೆ ಒಂದೇ ಕಡೆ ಇದ್ರೆ ಚಂದ, ಹುಡುಗರಿಗೆ ಅದು ಲೂಸ್ ಇದ್ರೆ ಚೆನ್ನಾಗಿ ಕಾಣುತ್ತೆ, ಹುಡುಗಿರಿಗೆ ಅಷ್ಟು ಚಂದ ಕಾಣಲ್ಲ. ಹಾಗಾಗಿ ಸೊ ಇದನ್ನ ಆಸ್ ಎ ಬ್ರೇಸ್ಲೆಟ್ ಕೂಡ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲೇ ಇನ್ನೊಂದು ಬಂದ್ಬಿಟ್ಟು, ಹಾಗಾಗಿ ಇದು ತುಂಬ ಚೆನ್ನಾಗಿದೆ. ನಾನೊಂದು ವಾಚ್ ನೋಡಿದ್ದೀನಿ ಅಮೆಝಾನಲ್ಲಿ, ಅದಕ್ಕೇನೋ ಹೇಳ್ತಾರೆ, ಅದೇನೋ ವಾಚ್ ಮೆನ್ಷನ್ ಮಾಡ್ತಾರೆ, ಬಟ್ ಅದು ನಂಗೆ ಗೊತ್ತಿಲ್ಲ ಏನಂತ ಅಂದ್ಬಿಟ್ಟು ಮರ್ತೋಗ್ಬಿಟ್ಟೆ. ಸಿಮಿಲರ್ ಹಿಂಗೆ ಇರುತ್ತೆ, ದಟ್ ಈಸ್ ಅರೌಂಡ್ 5000 ರೂಪೀಸ್, ಬಟ್ ಡೆಫಿನೆಟ್ಲಿ ಐಮ್ ಗೋನಾ ಬೈ ದ್ಯಾಟ್. ನೆಕ್ಸ್ಟು ಈ ವಾಚ್ ನಂಗೆ ಬಂದಿದ್ದು ಈ ಬಾಕ್ಸಲ್ಲಿ. ಇದು ಕೂಡ 219 220 ಏನೋ ಇತ್ತು ಅಷ್ಟೇ. ಸೊ ಇದು ಯಾವುದು ನಾನು ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡಲ್ಲ, ಆಗಲೇ ಹೇಳ್ದಂಗೆ ಬರೀ ಶೂಟ್ಗೋಸ್ಕರ ಮಾತ್ರನೇ ಇದೆಲ್ಲ ನಾನು ತರಿಸ್ಕೊಂಡಿರೋದು. ಸೊ ಇದು 3rd ವಾಚ್. ಪಾರ್ಸಲ್ ಬಂದು ತುಂಬ ದಿವಸನಾಗಿತ್ತು, ಆಲ್ರೆಡಿ ಓಪನ್ ಮಾಡಿ ನೋಡ್ಬಿಟ್ಟಿದೆ. ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಿರ್ಬೇಕಾದ್ರೆ ನನಗೆ ಈ ಪ್ರಾಡಕ್ಟ್ ಕಾಣಿಸಿದ್ದು, ಹಾಗಾಗಿ ಇದನ್ನು ತೊಗೊಂಡೆ, ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು.
ಇದು ಆ್ಯಕ್ಚುಲಿ ಬಂದು ನೆಕ್ ಪೀಸು, ಚೆನ್ನಾಗಿದೆ ಅಲ್ವಾ? ಸೊ ಒಂದು ಚೋಕರ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡೆ. ಈ ಥರ ಚೋಕರ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೆ. ಇದು ಸ್ವಲ್ಪ ಫ್ಲೆಕ್ಸಿಬಲ್ ಇದೆ ನೋಡಿ, ಈ ಥರ ಎಲ್ಲ ಬೆಂಡ್ ಆಗುತ್ತೆ. ಸೊ ನಾವು ಪ್ಯಾಕ್ ಮಾಡಿ ಬಾಕ್ಸಲ್ಲಿ ಇಟ್ಟಾಗ ಕೂಡ ನಮಗೆ ಅನುಕೂಲ ಆಗುತ್ತೆ. ಸೊ ಈ ಥರ ಎಲ್ಲ ಫೋಲ್ಡ್ ಮಾಡ್ಬೋದು ನಾವು ಇದನ್ನು. ನಾವು ಹಿಂಗೆ ಇಟ್ಟರೆ ಮುರಿದೋಗುತ್ತೆ. ನಂದು ಎಷ್ಟೊಂದು ಲೈಕ್ ಈ ಥರ ದೊಡ್ಡ ದೊಡ್ಡ ನೆಕ್ಲೆಸ್ ಎಲ್ಲ ಹಾಗೆ ಮುರಿದೋಗ್ಬಿಡ್ತು. ವೇಸ್ಟ್ ಅಲ್ವಾ, ಅದು ಯೂಸ್ ಮಾಡೋಕೆ ಆಗಲ್ಲ ಆ ಥರ ಆಗ್ಬಿಡೋದು. ಬಿಕಾಸ್ ಇದನ್ನೆಲ್ಲ ಸ್ಟಿಕ್ ಮಾಡೋಕ್ಕೆ ಆನ್ಸೋಕ್ಕೆಲ್ಲ ಆಗಲ್ಲ, ಲಾಕ್ಸ್ ಅಷ್ಟೇ ಇರುತ್ತೆ. ಸೊ ದಿಸ್ ಇಸ್ ವೆರಿ ಫ್ಲೆಕ್ಸಿಬಲ್. ನಾವು ಬೇಕಾದಾಗ ಫೋಲ್ಡ್ ಮಾಡಿ ಬಾಕ್ಸಲ್ಲಿ ಹಾಕೊಬೋದು. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಕ್ಯೂಟಾಗಿ ಪುಟ್ಪುಟಾಣಿ ಇಯರಿಂಗ್ಸ್. ನಂಗೆ ಆ್ಯಕ್ಚುಲಿ ಈ ಥರ ಪುಟ್ಪುಟಾಣಿ ಇಯರಿಂಗ್ಸ್ ಇಷ್ಟ ಆಗೋದು. ಜುಮ್ಕಿ ಕೂಡ ಅಷ್ಟೇ ಎಷ್ಟೆಷ್ಟೇ ಇರಬೇಕು. ಪರ್ಸ್ನಲ್ ಯೂಸ್ ಅಂತ ಬಂದಾಗ ನಾನು ಈ ಥರದ್ದೇ ಪ್ರಿಫರ್ ಮಾಡ್ತೀನಿ ಜಾಸ್ತಿ. ಆ್ಯಂಡ್ ನೆಕ್ಸ್ಟು ಕೂಡ ವಾಚೆ. ಇದು ಚೆನ್ನಾಗಿದೆ ಆ್ಯಂಡ್ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ, ಎಷ್ಟು ನೀಟಾಗಿ ಅದೇನೋ ಆಗಬಾರ್ದು ಅಂತ ಇದು ಕೂಡ ಕವರ್ನ ಸುತ್ತಿ ಕಳಿಸಿದ್ದಾರೆ. ಇದು ಓಡ್ತಿದ್ಯಾ? ಓಡ್ತಾ ಇದೆ ಗಾಯ್ಸ್, ಓಡ್ತಾ ಇದೆ. ಕಾಣ್ತಿದ್ಯಾ ನಿಮಗೆ ಅದು ಓಡ್ತಿರೋದು? ಎಸ್, ಓಡ್ತಾ ಇದೆ. ಅದೇ ಸ್ವಲ್ಪ ದಿನ ಓಡುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ. ಬಟ್ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ಸ್ಟಾಪ್ ಆಗೋದ್ರೂ. ಇದು ನನಗೆ ದೊಡ್ಡದಾಗಬಹುದು, ಬಟ್ ಇದನ್ನು ಹೇಗೆ ಕಟ್ ಮಾಡಿಸೋದು ಅಂತ ಗೊತ್ತಿಲ್ಲ. ಆಬ್ವಿಯಸ್ಲಿ ದೊಡ್ಡದಾಗುತ್ತೆ. ಇದನ್ನು ಹೇಗೆ ಕಟ್ ಮಾಡೋದು ಅಂತ ಗೊತ್ತಿಲ್ಲ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಅದೇ ಮ್ಯಾನೇಜ್ ಮಾಡ್ತೀನಿ, ಏನೂ ಮಾಡೋಕ್ಕಾಗಲ್ಲ. ಆ ಥರದ್ದೆಲ್ಲ ನಾವು ಕಟ್ ಮಾಡಿಸ್ಬೋದು. ಬಟ್ ಐ ಡೋಂಟ್ ಥಿಂಕ್ ಸೊ ಇದು ಕಟ್ ಆಗುತ್ತೆ ಅಂತ. ಬಿಕಾಸ್ ತುಂಬ ದೊಡ್ಡ ಇದೇನಿದೆ ಇದಿದೆಯಲ್ಲ, ಸೊ ಇದನ್ನು ಕಟ್ ಮಾಡಿಸ್ಬಿಟ್ರೆ ಆಮೇಲೆ ತೀರಾ ಟೈಟ್ ಆಗಿಬಿಡುತ್ತೆ. ಇಟ್ಸ್ ಓಕೆ, ಇದು ಹೆಂಗೋ ಹ್ಯಾಂಡಲ್ ಮಾಡ್ತೀನಿ. ನೆಕ್ಸ್ಟ್ ಈ ಬಾಕ್ಸು ಆಲ್ರೆಡಿ ಓಪನ್ ಮಾಡಿ ನೋಡ್ಬಿಟ್ಟಿದ್ದೀನಿ. ಸೊ ಇದು ಇಯರಿಂಗ್ಸ್ ತರಿಸ್ಕೊಂಡಿದ್ದೆ, ಮಲ್ಟಿ ಕಲರ್ ಇಯರಿಂಗ್ಸು. ಒಂದು ಸ್ಯಾರಿ ನೋಡಿದೆ, ಆ ಸ್ಯಾರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ತರಿಸ್ಕೊಂಡೆ. ಬಟ್ ಐ ಡೋಂಟ್ ಥಿಂಕ್ ಸೊ ಇದನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ಒಂಥರ ಡಿಫ್ರೆಂಟ್ ಆಗಿದೆ, ತೀರಾ ಜಗಮಗ ಅನ್ಸ್ಬಿಡುತ್ತೇನೋ ಗೊತ್ತಿಲ್ಲ ನನಗೆ. ನೋಡೋಣ, ಆ ಸ್ಯಾರಿ ಜೊತೆಗೆ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಬಹುದೇನೋ ಅನ್ನೋ ನಂಬಿಕೆ ಅಷ್ಟೇ. ಸೊ ಇದೊಂದು ಇಯರಿಂಗು. ಬಟ್ ಪ್ರೈಸ್ ಪಾಯಿಂಟಿಗೆ ಇದು ಕ್ವಾಲಿಟಿ ನೋಡಿದ್ರೆ ಅಷ್ಟೇನು ವಾವ್ ಅಂತೆಲ್ಲ ಏನು ಅನಿಸ್ಲಿಲ್ಲ. ಬಿಕಾಸ್ ಇದು ಬಂದು 219 ರೂಪೀಸ್. ದುಡ್ಡಿಗೆ ಇದು ವರ್ತ್ ಅಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಇದೆಲ್ಲ ಒಂಥರ ಮುರಿದೋಗ್ಬಿಡುತ್ತೆ, ಇರಲ್ಲ, ಬೇಗ ಮುರಿದೋಗ್ಬಿಡುತ್ತೆ. ಹಾಗಾಗಿ ಸೊ ನೀವೇನು ಇದನ್ನು ತೊಗೊಳಕ್ಕೆ ಹೋಗ್ಬೇಡಿ. ಇಯರಿಂಗ್ಸ್ ತೋರಿಸಿದ್ನಲ್ಲ, ಅದು ಈ ಸ್ಯಾರಿಗೋಸ್ಕರನೇ ನಾನು ತೊಗೊಂಡಿದ್ದು. ಇದು ಮಲ್ಟಿ ಕಲರ್ ಸ್ಯಾರಿ, ಅದ್ರದ್ದು ಪಿಕ್ಚರ್ ಅಟ್ಯಾಚ್ ಮಾಡ್ತೀನಿ ನಾನು. ಆ್ಯಕ್ಚುಲಿ 330 ರೂಪೀಸೋ ಎಷ್ಟೋ ಇದು. ಬಟ್ ನಿಜವಾಗ್ಲೂ ವರ್ತ್ ದ ಮನಿ. ಬಿಕಾಸ್ ನೋಡಿ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹಾಗೆ ಇದು ನಾನು ಬರೀ 2 to 3 ಟೈಮ್ಸ್ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ನನಗೆ ಇದು ಓಕೆ ಅಂತ ಅನ್ನಿಸ್ತು, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಈ ಸ್ಯಾರಿ ಜೊತೆಗೇ ಈ ಇಯರಿಂಗ್ಸ್ನ ತೊಗೊಂಡಿದ್ದು. ಗೊತ್ತಿಲ್ಲ ಇದು ಎರಡು ಮ್ಯಾಚ್ ಆಗುತ್ತೋ ಏನೋ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಕೂಡ ಬಂದು ಸ್ಯಾರಿನೇ. ಈ ಸ್ಯಾರಿನ ಆಲ್ರೆಡಿ ಎಲ್ಲರೂ ನೋಡ್ಬಿಟ್ಟಿರ್ತೀರಾ. ಇದು ಬ್ಲ್ಯಾಕ್ ವಿತ್ ಹಾರ್ಟ್ ಸ್ಯಾರಿ. ಆ್ಯಕ್ಚುಲಿ ವೈಟ್ ವಿತ್ ಹಾರ್ಟ್ ಸ್ಯಾರಿ ಬರ್ತಿತ್ತು. ಸೊ ನನಗೆ ಬ್ಲ್ಯಾಕ್ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಬ್ಲ್ಯಾಕ್ ತೊಗೊಂಡೆ. ಪರ್ಸ್ನಲಿ ನಮ್ಮಮ್ಮ ಬ್ಲ್ಯಾಕ್ ಯೂಸ್ ಮಾಡೋಕ್ಕೆ ಬಿಡಲ್ಲ, ಯೂಸ್ ಮಾಡಬೇಡ ಅಂತಾರೆ. ಬಟ್ ನಂಗೆ ಬ್ಲ್ಯಾಕ್ ತುಂಬ ಇಷ್ಟ ಅಲ್ವಾ, ಹಾಗಾಗಿ ನಾನು ಬ್ಲ್ಯಾಕಲ್ಲೇ ಯಾವಾಗಲೂ ತೊಗೊಳ್ತಿರ್ತೀನಿ. ಆ್ಯಂಡ್ ಇದು ಕೂಡ ಬ್ಲ್ಯಾಕಲ್ಲೇ ತೊಗೊಂಡೆ. ಸೀರೆ ಏನು ತುಂಬ ನಿಮಗೆ ಜಾಸ್ತಿ ಇದು ಏನಂತಾರೆ, ಅದೇನೋ ಹೇಳ್ತಾರಲ್ಲ ಮೀಟ್ರು ಜಾಸ್ತಿ ಇಲ್ಲ ಇದರಲ್ಲಿ, ಕಡಿಮೆನೇ. ಬಟ್ ನನಗೆ ಸಾಕು ಅಂತ ಅನ್ನಿಸ್ತು. ನೋಡೋಣ. ಆ ಬ್ಲೌಸ್ ಪೀಸ್ ಕೂಡ ಆಲ್ರೆಡಿ ಅವರೇ ಕಟ್ ಮಾಡಿ ಏನೋ ಕೊಟ್ಟಿದ್ದಾರೆ, ಅಥವಾ ನಮ್ಮಮ್ಮ ಕಟ್ ಮಾಡಿಸಿದ್ರು ನಂಗೆ ಗೊತ್ತಿಲ್ಲ. ಊರಲ್ಲಿ ಇಲ್ದಿರ್ಬೇಕಾದ್ರೆ ಕಟ್ ಮಾಡಿಸ್ಬಿಟ್ಟಿದ್ದಾರೆ ನಮ್ಮಮ್ಮ. ಬ್ಲೌಸು ಡಿಫ್ರೆಂಟಾಗಿ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬ್ಲೌಸ್ ಹೊಲಿಸಿದ್ಮೇಲೆ ನಾನು ಇದ್ರದ್ದು ಕಂಪ್ಲೀಟ್ ಔಟ್ಲುಕ್ ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ನಿಮಗೆ 300 and ಚೇಂಜ್ ಏನೋ ಆಗುತ್ತೆ. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸಾಕು, 300ಗೆ ಈ ಥರ ಕ್ವಾಲಿಟಿ ಸಿಗೋದು ತುಂಬ ಕಷ್ಟ. ಬಟ್ ಮೀಶೋದಲ್ಲಿ ಸಿಗ್ತಿದೆ, ದಟ್ ಈಸ್ ಗ್ರೇಟ್. ಸೊ ಇದೊಂದು ಸ್ಯಾರಿ. ಅಯ್ಯೋ, ಹಾರ್ಟೇ ಕಾಣಿಸ್ತಾ ಇಲ್ಲ ಒಂದು ನಿಮಿಷ. ಇವಾಗ ಕಾಣ್ತಿದ್ಯಾ ಆರ್ಟ್? ಬ್ಲ್ಯಾಕ್. ಯಾರಿಗೆಲ್ಲ ಬ್ಲ್ಯಾಕ್ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ? ಬ್ಲ್ಯಾಕ್ ಇಸ್ ಮೈ ಫೇವ್ರೆಟ್ ಕಲರ್. ಸೊ ಇದೊಂದು ಸೀರೆ. ಈಗ ಓಪನ್ ಮಾಡಿರೋದು ಎಲ್ಲನೂ ತೋರಿಸಿದ್ದೀನಿ. ನೆಕ್ಸ್ಟ್ ಇವಾಗ ಫ್ರೆಶ್ ಆಗಿ ಓಪನ್ ಮಾಡ್ತಾ ಇದ್ದೀನಿ ಎಲ್ಲನೂ. ನೋಡೋಣ ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಕ್ವಾಲಿಟಿ ಹೆಂಗೆ ಬಂದಿದೆ, ಅಥವಾ ಮೋಸ ಮಾಡಿಬಿಟ್ಟಿದ್ದಾರಾ, ಎಲ್ಲನೂ ನೋಡ್ಬೋದು. ಓಕೆ, ಈ ಫುಲ್ ಬಾಕ್ಸ್ ಫುಲ್ ಪೇಪರಲ್ಲಿ ರ್ಯಾಪ್ ಮಾಡಿಬಿಟ್ಟಿದ್ದಾರೆ. ಫುಲ್ ತೆಳ್ಳಗಿದೆ. ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಥರ ಕಟ್ ಮಾಡೋಕ್ಕೂ ಭಯ, ಎಲ್ಲಿ ಆ ಪ್ರಾಡಕ್ಟ್ ಇದ್ದಾಗ ಕಟ್ ಆಗ್ಬಿಡ್ತು ಅನ್ನೋ ಭಯ. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡಿ. ಓಕೆ, ಇದೊಂದು ಚೇನ್ ಆಯಿತಾ. ಚೇನ್ ತರಿಸ್ಕೊಂಡಿದ್ದೆ, ಅದೇ ಈ ಲೇಡ್ ಚೇನ್ ಬರುತ್ತಲ್ಲ ಅದನ್ನು ತರಿಸ್ಕೊಂಡಿದ್ದೆ. ಬಟ್ ಇವ್ದು ಯಾರೋ ಬೇರೆ ಕೊಟ್ಬಿಟ್ಟಿದ್ದಾರೆ. ನಾನು ಇದನ್ನೆಲ್ಲ ಮಾಡಿದ್ದು ಅನಿಸುತ್ತೆ. ನಂಗೆ ಇದೇ ಬೇಜಾರಾಗೋದು. ನಾನು ಇದನ್ನು ಮಾಡೋದನ್ನ ಬೇರೆದು ಮಾಡೋದನ್ನ ಚೆಕ್ ಮಾಡಬೇಕು. ಬಟ್ ಇದು 4 ಲೇಯರ್ ಆಗೋಯ್ತು ಅಕ್ಸಿ. ಅದು 4 ಲೇಯರ್ಸ್ ಬಂದಿದೆ. ನನಗೆ ಇದು ಏನು ಬಂದಿದ್ದೀರಾ ಬೀಟ್ಸು, ನಂಗೆ ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ. ಇಫ್ ಇನ್ ಕೇಸ್ ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತು ಅಂತ ಅಂದರೆ ಅದನ್ನು ಹಾಗೆ ಬಿಡ್ತೀನಿ. ಇಲ್ಲ ಅಂದರೆ ಆ ಲೇಯರ್ನ ಎಗರಿಸ್ಬಿಟ್ಟು ಸಪ್ರೇಟ್ ಚೈನ್ ಥರ ಮಾಡ್ಕೊಳ್ಬಿಡ್ತೀನಿ. ಸೊ ಇದೊಂದು ಲೇಯರ್ ಚೈನ್ ನೈಸ್ ಅಲ್ವಾ? ಮುಂಚೆನೇ ಈ ಥರ ತುಂಬ ಲೇಯರ್ ಚೈನ್ಸ್ ಎಲ್ಲ ತರಿಸಿ ಇಟ್ಕೊಂಡಿದ್ದೆ. ಅದು ಎಲ್ಲಿ ಹೋಯಿತು ಏನಾಯಿತು ಒಂದು ಗೊತ್ತಿಲ್ಲ ನನಗೆ. ಈ ಚೈನ್ ಹಾಕೋಕ್ಕೆ ಶುರು ಮಾಡಿದಾಗಿಂದ
ಈ ಥರ ಲೇಯರ್ಸ್ ಚೇಂಜ್ ಇರ್ಬೋದು, ಬೇರೆ ಚೇಂಜ್ಗಳಿರ್ಬೋದು, ನೆಕ್ ಪೀಸಸ್, ಸಿಂಗಲ್ ಪೀಸಸ್ ಎಲ್ಲ ಬರುತ್ತೆ ಗೊತ್ತಾ. ಅದೆಲ್ಲ ಎಲ್ಲಿ ಮಿಸ್ ಆಯಿತು ಅಂತಲೂ ಗೊತ್ತಿಲ್ಲ, ಏನಾಯಿತು ಅಂತಲೂ ಗೊತ್ತಿಲ್ಲ ನನಗೆ. ಸೊ ಇದು ಅರೌಂಡ್ 170 ಏನೋ ಅನ್ಸುತ್ತೆ. ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಸಿಸರ್ ಇದ್ರೂ ಕಟ್ ಮಾಡಕ್ ಬರ್ತಾ ಇಲ್ಲ. ಓಕೆ, ಇದು ಕೂಡ ವಾಚೇ. ಏನಕ್ಕೆ ಇಷ್ಟೊಂದು ವಾಚು ಅಂತೆಲ್ಲ ಅನ್ಕೊಳ್ತಿರ್ತಾರೆ ಕೆಲವರು, ನಮ್ಗೆ ಗೊತ್ತು, ಬಟ್ ಬೇಕು ಅದಕ್ಕೆ ತರಿಸ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಬಂದು ಬೀಟ್ಸ್ ಪರ್ಲ್ ವಾಚ್. ದಿಸ್ ಇಸ್ ವೆರಿ ನೈಸ್ ಅಲ್ಲ. ಆ್ಯಕ್ಚುಲಿ ನಿಜ ಇಲ್ಲ, ಎಲ್ಲದದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ವಾಚು. ಈ ವಾಚ್ ಓಡ್ತಾ ಇದೆಯಾ? ಓಡ್ತಾ ಇದೆ. ಟೈಮ್ ಇವಾಗ ಏನು ತೋರಿಸ್ತಿದೆ, 12 ಗಂಟೆಗೆ 15 ನಿಮಿಷ ಇದೆ. ಬಟ್ ಇದರಲ್ಲಿ 12 ಗಂಟೆಗೆ 25 ನಿಮಿಷ ಇದೆ. ಅದನ್ನ ನಾನು ಸೆಟ್ ಮಾಡ್ಕೊಳ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಇವೆಲ್ಲ ವಾಚಸ್ ನಂಗೆ ಲೂಸ್ ಆಗುತ್ತೆ, ನಂಗೆ ಚೆನ್ನಾಗಿ ಗೊತ್ತು. ಅದೇ ಆದರೆ ಸಾಧ್ಯ ಆದರೆ ಕಟ್ ಮಾಡಿಸ್ಕೊಳ್ತೀನಿ ನೋಡಿ. ಇಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಕಾಣ್ತಿದೆ ಅಲ್ಲ. ಓಕೆ, ಇದು ಕೂಡ 230 ರೂಪೀಸ್ ಏನೋ ಅಷ್ಟೇ. ಸೊ ಚೆನ್ನಾಗಿದೆ. ಇದಕ್ಕೆ 5 ವಾಚ್ ತೋರಿಸಿದೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಯಾವ ಬಾಕ್ಸು? ಇದೊಂದು ಬಾಕ್ಸ್ ಆಲ್ರೆಡಿ ಓಪನ್ ಇದೆ, ಕಾಣಿಸ್ತಿಲ್ಲ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಇದು ಕೂಡ ಚೋಕರೇ. ನಿಜ ಹೇಳ, ಫಾರ್ ದ ಪ್ರೈಸ್ ಪಾಯಿಂಟ್ ನಿಜವಾಗ್ಲೂ ಸಕ್ಕದಾಗಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಸೂಪರ್. ಬಟ್ ನಾವು ಇದನ್ನು ಜೋಪಾನವಾಗಿ ಮೇಂಟೈನ್ ಮಾಡಬೇಕು. ಇಲ್ಲ ಅಂತ ಅಂದರೆ ಒಂದು ಬೀಟ್ಸ್ ಬಿದ್ದೋಯ್ತು ಅಂದರೂ ವೇಸ್ಟ್, ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದೆ ಆ ಸೆಟ್. ತುಂಬ ಚೆನ್ನಾಗಿದೆ, ಸಕ್ಕದಾಗಿದೆ. ನಾವು ಇದನ್ನು ಇಂಡೋ ವೆಸ್ಟರ್ನ್ಗೆ ಕೂಡ ಸ್ಟೈಲ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ. ಇಯರಿಂಗ್ಸ್ ಕೂಡ ಇಷ್ಟ ಆಯಿತು ನನಗೆ. ಬಟ್ ನನಗೆ ಈ ಥರ ಹ್ಯಾಂಗಿಂಗ್ಸ್ ಕೊಡ್ತಾರೆ ಗೊತ್ತಾ, ಆ ಥರ ಇಷ್ಟ ಆಗಲ್ಲ ಚೋಕರ್ಸಿಗೆ. ಬರೀ ಇದು ಮಾತ್ರ ಇರಬೇಕಿತ್ತು. ಸೊ ಆ ಥರ ಬೀಟ್ಸ್ ಇಯರಿಂಗ್ಸ್ ಥರ ಆಗುತ್ತೆ, ಚೆನ್ನಾಗಿ ಕಾಣ್ತಿತ್ತೇನೋ. ನೋಡೋಣ. ಆದರೆ ಇದನ್ನು ಮುರಿದಾಕ್ಬಿಟ್ಟು ಇಲ್ಲಿ ಅಂಟಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೊಂದು ಇಯರಿಂಗ್ಸ್. ಓಕೆ, ನೆಕ್ಸ್ಟ್ ಬಾಕ್ಸ್ ಓಪನ್ ಆಗಿಲ್ಲ, ಓಪನ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದೆ ಕ್ಲೀನಾಗಿ. ಇದ್ರೊಳಗಡೆ ಬೇರೆ ರ್ಯಾಪ್ ಮಾಡಿದಾರ. ಸೇಫ್ಟಿ ನೋಡಿ ಚಾಕು ತಂದಿದ್ದೀನಿ. ಲಾಸ್ಟ್ ಟೈಮ್ ಹೇಳಿದ್ರು ಅಕ್ಕ ಕೆಳಗಡೆ ಇಟ್ಕೊಂಡು ಕಟ್ ಮಾಡಿ ಅಲ್ಲಿ ಇಟ್ಕೋಬೇಡಿ ಅಂತ. ಚಡಾ, ವಾವ್, ಬ್ಯೂಟಿಫುಲ್. ಈ ಥರ ಎಲ್ಲ ಯಾವತ್ತೂ ನಾನು ಹಾಕೇ ಇಲ್ಲ. ಪರ್ಸ್ನಲ್ ಲೈಫ್ ಅಂತ ಬಂದಾಗ ಯಾವತ್ತೂ ಈ ಥರದ್ದು ಯೂಸ್ ಮಾಡಿಲ್ಲ. ಬಟ್ ಇವಾಗ ವಿಧಿ ಇಲ್ಲ, ತಗೊಳ್ಳೇಬೇಕು ಆ್ಯಂಡ್ ಹಾಕಲೇಬೇಕು. ಹಾಗಾಗಿ ಸೊ ಇದೊಂದು ಕವರಲ್ಲಿ ಕೊಟ್ಟಿದ್ರು. ಇಯರಿಂಗ್ಸ್ ಚೆನ್ನಾಗಿದೆ ಅಲ್ವಾ. ಒಂದು ಸ್ಯಾರಿ ತಗೊಂಡೆ, ಆ ಸ್ಯಾರಿಗೆ ಎಕ್ಸಾಕ್ಟ್ ಮ್ಯಾಚ್ಗೋಸ್ಕರ ಹುಡುಕಿ 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 ಫೈನಲಿ ಈ ಇಯರಿಂಗ್ಸ್ ಸಿಕ್ತು. ಅದು ಯಾವುದು ಒಂದು ಸ್ಯಾರಿ ಅಂತ ತೋರಿಸ್ತೀನಿ ನಿಮಗೆ. ಪರ್ಫೆಕ್ಟ್ ಮ್ಯಾಚ್ ಅಂತ ಅನಿಸ್ತು ನನಗೆ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಲ್ಲಿ ಪರ್ಫೆಕ್ಟ್ ಇದು. ಸೊ ಹಾಗಾಗಿ ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಪರ್ಫೆಕ್ಟ್ ಮ್ಯಾಚಿಂಗ್ ಸಿಕ್ತು ಅಂತ ಹೇಳಿಬಿಟ್ಟು. ಸೊ ಈ ಇಯರಿಂಗ್ಸು ಇದು ಅರೌಂಡ್ 200 ಚೇಂಜ್ ಏನೋ ಇತ್ತು. ಗೊತ್ತು ಕಾಸ್ಟ್ಲಿನೇ, ಬಟ್ ನನಗೆ ಅದಕ್ಕೆ ಮ್ಯಾಚ್ ಮಾಡಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಈ ಇಯರಿಂಗ್ಸ್ನ ತಗೊಂಡಿದ್ದು. ಸಿಕ್ಕಾಬಡೆ ಲೈಟ್ ವೇಟ್. ಅದೇ ಪೇಪರಲ್ಲಿ ಏನೋ ಹಿಂದೆ ಅದು ಹಾಕಿ ಮಾಡಿದ್ದಾರೆ. ಇದೊಂದು ಇಯರಿಂಗ್ಸು. ಇದಕ್ಕೆ ಮ್ಯಾಚ್ ಆಗೋ ಸಾರಿ ನೆಕ್ಸ್ಟ್ ತೋರಿಸ್ತೀನಿ. ಅದನ್ನೂ ಓಪನ್ ಮಾಡಿಲ್ಲ, ಇವಾಗ ಓಪನ್ ಮಾಡಬೇಕು. ಅನ್ಕೊಳ್ತಿದ್ದೆ ಆನ್ಲೈನಲ್ಲಿ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಯಾಕಂದ್ರೆ ತುಂಬ ಹುಡುಕ್ತೆ ನಾನು ಬೇರೆ ಬೇರೆ ವೆಬ್ಸೈಟಲ್ಲಿ, ಆನ್ಲೈನಲ್ಲಿ, ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ಕೊನೆಗೆ ಮೀಶೋದಲ್ಲೇ ಸಿಕ್ತು. ಸ್ಯಾರಿ ಕೂಡ ಮೀಶೋಲ್ಲೇ ತಗೊಂಡಿತ್ತು. ಸೊ ಇಯರಿಂಗ್ಸ್ ಕೂಡ ಮೀಶೋದಲ್ಲೇ ಸಿಕ್ಬಿತ್ತು. ಇದೇ ಆ ಸ್ಯಾರಿ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಓಪನೇ ಮಾಡಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಆ ಒಂದು ಥಿಕ್ನೆಸ್ಸಲ್ಲೇ ಗೊತ್ತಾಗ್ತಾ ಇದೆ. ಸೊ ಇವಾಗ ಓಪನ್ ಮಾಡಿ ನೋಡೋಣ. ಹೆಂಗೆ ಪರ್ಫೆಕ್ಟ್ ಮ್ಯಾಚ್ ಅಲ್ವಾ? ಸಖತ್ತಾಗಿ ಹುಡುಕಿದ್ದೀನಿ. ಬಟ್ ಗೊತ್ತಿಲ್ಲ ಹಾಕೊಂಡ್ಮೇಲೆ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ಕಾಟನ್ ಸ್ಯಾರಿ ನಾನು ತರಿಸ್ಕೊಂಡಿರೋದು. ಕಾಟನ್ ಎಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಸಕ್ಕತ್ತಾಗಿದೆ. ಪರವಾಗಿಲ್ಲ ಗುರು, 300 ರೂಪೀಸ್ಗೆ ಸೂಪರ್ ಅಂತಲೇ ಹೇಳ್ತೀನಿ. ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ಏನು ಸಕ್ಕತ್ತಾಗಿದೆ ನೋಡಿ. ಹಿಂಗೆ ಕುಚ್ಚು ಕೂಡ ಕೊಟ್ಟಿದ್ದಾರೆ ಕೆಳಗಡೆ. ಆ್ಯಂಡ್ ಬ್ಯೂಟಿಫುಲ್, ಸಖತ್ ಬ್ಯೂಟಿಫುಲ್. ಡೆಫಿನೆಟ್ಲಿ ನನಗೆ ಅನ್ನಿಸ್ತಿದೆ ಆ ಇಯರಿಂಗ್ಸ್ ಮ್ಯಾಚ್ ಆಗುತ್ತೆ. ಬಟ್ ಈ ಪ್ರಿಂಟ್ಸು ಹೋಗ್ಬಿಡುತ್ತೇನೋ, ಬಟ್ ಐ ಹ್ಯಾವ್ ನೋ ಐಡಿಯಾ. ಈಗಿದ್ರು ನಾನು ಡ್ರೈ ವಾಶ್ ಕೊಟ್ಬಿಡ್ತೀನಿ. ಈ ಥರದ್ದೆಲ್ಲ ಇತ್ತು, ಪ್ರಿಂಟ್ಸ್ ಹೋಗೋ ಥರದ್ದೆಲ್ಲ ಇತ್ತು ಅಂತ ಅಂದರೆ. ಬಟ್ ಬ್ಯೂಟಿಫುಲ್. ಸಖತ್ತಾಗಿದೆ. ಆ್ಯಂಡ್ ನನ್ನ ಮೇಲೆ ಹೇಗೆ ಕಾಣುತ್ತೋ ಅದು ನಂಗೆ ಗೊತ್ತಿಲ್ಲ. ಒನ್ಸ್ ವೇರೆಲ್ಲ ಮಾಡಿದ್ಮೇಲೆ ನಾನು ಖಂಡಿತವಾಗ್ಲೂ ನಿಮಗೆ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ. ಫ್ಯೂಚರಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಇದ್ರಲ್ಲಿ ತುಂಬ ಡಿಫ್ರೆಂಟ್ ಕಲರ್ಸ್ ಇತ್ತು. ಇಫ್ ಪಾಸಿಬಲ್ ಅದಕ್ಕೂ ಇಯರಿಂಗ್ಸ್ ಎಲ್ಲ ಮ್ಯಾಚ್ ಮಾಡಿ ಹುಡ್ಕೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದಂತೂ ಸಖತ್ತಾಗಿದೆ. ಕ್ವಾಲಿಟಿ ವೈಸ್ ಕೂಡ ಸೂಪರ್. ಯಾವುದೇ ರೀತಿ ಡ್ಯಾಮೇಜ್ ಏನಿದೆ ಅಂತೆಲ್ಲ ನಾನು ನೋಡಿಲ್ಲ. ಎಲ್ಲ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಬ್ಲೌಸ್ ಸ್ಟಿಚ್ಗೆಲ್ಲ ಕೊಡ್ತೀನಿ ಗೊತ್ತಾ, ಅವಾಗ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ ನಾನು ಕೊಟ್ಟಿರೋ ದುಡ್ಡಿಗೆ ಇದಂತೂ ಸಖತ್ತಾಗಿದೆ. ಆ್ಯಂಡ್ ವರ್ತ್ ದ ಮನಿ. ಸೊ ಚೆನ್ನಾಗಿದೆ. ತುಂಬ ಎಕ್ಸೈಟ್ ಆಗಿಬಿಟ್ಟೆ ಅನ್ಸುತ್ತೆ ಅಲ್ವಾ ಈ ಸ್ಯಾರಿ ಬಗ್ಗೆ ಹೇಳಬೇಕಾದ್ರೆ.
ನಂಗೆ ಅನ್ನಿಸ್ತು. ಇಟ್ಸ್ ಓಕೆ. ಕೆಲವೊಂದ್ಸತಿ ಮೀಶೋದಲ್ಲಿ ಯೂಸ್ಡ್ ಪ್ರಾಡಕ್ಟ್ಸ್ ಎಲ್ಲ ಬಂದ್ಬಿಡುತ್ತೆ, ಬೇರೆ ಯೂಸ್ ಮಾಡಿಬಿಟ್ಟಿರ್ತಾರೆ, ಸ್ಮೆಲ್ ಬರ್ತಿರುತ್ತೆ. ಆ ಥರ ವಿಡಿಯೋಸ್ ಎಲ್ಲ ನಾನು ತುಂಬ ನೋಡಿದ್ದೀನಿ. ಒಂಥರ ಅನ್ಸುತ್ತೆ ಎಲ್ಲಿ ನನಗೆ ಬಂದ್ಬಿಡುತ್ತೋ ಅನ್ನೋ ಭಯ ನನಗೆ. ಆಮೇಲೆ ರಿಟರ್ನ್ ಹಾಕೋಕ್ಕಾಗಲ್ಲ ಮೀಶೋದಲ್ಲಿ, ಸ್ವಲ್ಪ ತುಂಬ ಪ್ರಾಬ್ಲಮ್ಸ್. ಅದು ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಆಲ್ಮೋಸ್ಟ್ 1 ವರ್ಷ ಆಯಿತು. ಅದು ನನಗೆ ರೀಫಂಡು ಆಗಿಲ್ಲ, ರಿಟರ್ನು ಆಗಿಲ್ಲ. ನಾನು ಅದನ್ನು ಬೇರೆಯವ್ರಿಗೆ ಕೊಟ್ಟೇ ಬಿಟ್ಟೆ. ಡೆಕೋರೇಷನ್ ಐಟಮ್ ಬರುತ್ತಲ್ಲ, ಅದು ಬಂದುಬಿಟ್ಟಿತ್ತು ಇನ್ಸ್ಟೆಡ್ ಆಫ್ ಕಾರ್ಡ್ ಸೆಟ್. ಸೊ ಇನ್ನೇನು ಮಾಡ್ತೀರಾ ಅಂದ್ಬಿಟ್ಟು ಬಿಟ್ಟೆ. ಸೊ ನೆಕ್ಸ್ಟು ಒಂದು ಬಾಕ್ಸು, ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಸೊ ಓಪನ್ ಮಾಡಿ ನೋಡೋಣ. ವೈಟ್ ಬಾಕ್ಸಲ್ಲಿ ಬಂದಿದೆ ಅಂದರೆ ಇದರಲ್ಲಿ ಏನಾದರೂ ಜುವೆಲರಿನೇ. ಓಕೆ, ಇದೇನು ಗೊತ್ತಾ, ನಾನು ತೊಗೊಂಡಿರೋದು ಬ್ರೇಸ್ಲೆಟ್ಸ್. ಗುಡ್, ವಾವ್, ನೈಸ್. ಓ ಮೈ ಗಾಡ್, ಎಷ್ಟಿದೆ ಇದರಲ್ಲಿ? 1, ಆ್ಯಕ್ಚುಲಿ 5 ಬಂದಿದೆ, ಬಟ್ ಎಲ್ಲನೂ ಸೊಟ್ಟಂಪಟ್ಟ ಆಗೋಗಿದೆ. ಅಷ್ಟೇನು ಚೆನ್ನಾಗಿಲ್ಲ. ಇಲ್ಲಿ ಎಲ್ಲ ಬೇರೆ ಬೇರೆ ಆ್ಯಂಗಲ್ ಆಗಿಬಿಟ್ಟಿದೆ. ಆ್ಯಂಡ್ ಇದೊಂದು ಒಂದ್ಸತಿ ಹಾಕೊಂಡು ನೋಡ್ತೀನಿ. ಬಿಕಾಸ್ ನೋಡಿ, ಇದು ನೋಡಿ ಇಷ್ಟು ಅಗ್ಲನ ಗೊತ್ತು, ಇದನ್ನ ಹಿಂಗೆ ಮಾಡ್ಕೊಳ್ಬೇಕು. ಬಟ್ ಆದ್ರೂ ಇಲ್ಲಿ ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಇದು. ಈ ರೀತಿ ಇದು ಮುಂದೆ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು. ಆ್ಯಕ್ಚುಲಿ ಇದೆಲ್ಲ ದಪ್ಪ ಕೈ ಇರುತ್ತೆ ಗೊತ್ತಾ, ಆ ಥರದವ್ರಿಗೆ ಚೆನ್ನಾಗಿ ಅನಿಸುತ್ತೆ. ಬಟ್ ನಂದು ಸಣ್ಣ ಕೈ ಆಗಿರೋದ್ರಿಂದ ಎಷ್ಟೇ ಪ್ರೆಸ್ ಮಾಡಿದ್ರು ಅದು ಒಂಥರ ಈ ಥರ ಅಗಲ ಆಗ್ತಾನೆ ಇರುತ್ತೆ. ಸೊ ಇದೊಂದು ಸೆಟ್ಟು. ಆ್ಯಂಡ್ ಇದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಬಂದು ಇದು ಮಧ್ಯ ಇದೆಯಲ್ಲ, ಇದ್ರೊಂದು ಪರ್ಲ್ದೇನೋ ಕೊಟ್ಟಿದ್ದಾರೆ, ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. ಕೂಡ ಬ್ರೇಸ್ಲೆಟೇ, ಬಟ್ ಇದು ತುಂಬ ಕ್ಯೂಟಾಗಿದೆ, ಚೆನ್ನಾಗಿದೆ. ಕಾಣ್ತಿದ್ಯಾ ನಿಮಗೆ? ಚಿಕ್ಕ ಚಿಕ್ಕ ಬೀಡ್ಸ್ ಹಾಕಿ ಕೊಟ್ಟಿದ್ದಾರೆ. ಉಲ್ಟಾ ತೋರಿಸ್ಬಿಟ್ನಾ? ಓಕೆ, ಚಿಕ್ಕ ಚಿಕ್ಕ ಬೀಚ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ಇದು ಚೆನ್ನಾಗಿ ಕಾಣ್ಬೋದು. ಆ್ಯಂಡ್ ಇಷ್ಟು ನಾವು ಒಟ್ಟಿಗೆ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಎಲ್ಲ ಸಿಂಗಲ್ ಆಗಿ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ. ನಾನೆಲ್ಲನೂ ಸಿಂಗಲ್ ಆಗಿ ಯೂಸ್ ಮಾಡ್ತೀನಿ. ಇದೊಂದು ಇನ್ನೊಂದಿದೆ, ಅದು ತೋರಿಸ್ತೀನಿ 1 ನಿಮಿಷ. ಎಷ್ಟು ಚೆನ್ನಾಗಿ ಪುಟಾಣಿ ಕವರಲ್ಲಿ ಹಾಕಿ ಕೊಟ್ಟಿದ್ದಾರೆ ಸೇಫಾಗೆ. ಇದು ತುಂಬ ಇಷ್ಟ ಆಯಿತು ನನಗೆ. ಇವ್ರದ್ದು ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿದೆ, ಬಟ್ ಅದೇ ಬ್ರೇಸ್ಲೆಟ್ಸ್ ಏನೋ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಅದೊಂದೇ ಇಷ್ಟ ಆಗಿದ್ದು. ಅದು ಮತ್ತೆ ಇನ್ನೊಂದು ತೋರಿಸಿದ್ನಲ್ಲ, ಅದೇ ಈ ಥರ ಇದೆ. ಓಕೆ, ಇದು ಚೆನ್ನಾಗಿದೆ. ಇದನ್ನೆಲ್ಲ ಸಿಂಗಲ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಹೊಡಿತೀನಿ ಈಗ. ನೆಕ್ಸ್ಟ್ ಈ ಬಾಕ್ಸು ಸ್ವಲ್ಪ ಜಾಸ್ತಿ ಐಟಮ್ ಇದೆಯೋ ಅಂತ ಅನ್ನಿಸ್ತಾ ಇದೆ, ಬಿಕಾಸ್ ತುಂಬ ದೊಡ್ಡ ಬಾಕ್ಸ್ ಇದು. ದೊಡ್ಡದಲ್ಲ, ಚಿಕ್ಕದೆ, ಬಟ್ ಹ್ಯೂಜ್ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಇದರಲ್ಲಿ ಏನು ಬಂದಿದೆ ಅಂತ ನೋಡೋಣ. ಓಕೆ, ಇದು ನಾನು ದೀಪಿಕಾ ಪಡುಕೋಣೆಯನ್ನು ನೋಡಿಬಿಟ್ಟು ಇನ್ಸ್ಪೈರ್ ಆಗಿ ತೊಗೊಂಡ್ಬಿಟ್ಟೆ. ಹಾಗಾಗಿ ಇವಾಗ ನೋಡ್ಬೇಕು ಓಪನ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಬರೀ ಮೇಲ್ಗಡೆ ನೋಡ್ಬಿಟ್ಟಿದ್ದೀನಿ, ಹೇಳ್ತಾ ಇದ್ದೀನಿ. ದೀಪಿಕಾ ಅವರು ಒಂದು ಫೋಟೋದಲ್ಲಿ ಲೈಕ್ ಒಂದು ಲುಕ್ಕಲ್ಲಿ ಅವ್ರು ಅದನ್ನು ಪರ್ಲ್ದೊಂದು ನೆಕ್ ಪೀಸ್ನ ಯೂಸ್ ಮಾಡಿದ್ರು, ಹಾಗಾಗಿ ತಗೊಂಡಿದ್ದು ನಾನು. ಆ್ಯಕ್ಚುಲಿ ಹಾಗೆ ಇದೆ, ಸಿಮಿಲರ್ ಹಾಗೆ ಬಂದಿದೆ. ಸೂಪರ್ ಅಲ್ಲ? ಆ್ಯಂಡ್ ಇದಕ್ಕೆ ಅಟ್ಯಾಚ್ ಮಾಡೋಕ್ಕೆ ಇದನ್ನು ಕೊಟ್ಟಿದ್ದಾರೆ. ಸೊ ನಮಗೆ 2ರಿಂದ 3 ಸೆಟ್ ಏನೋ ಇದನ್ನು ಕೊಟ್ಟಿದ್ದಾರೆ. ಸೂಪರ್ ಅಲ್ವಾ? ನಾವು ಇಲ್ಲಿ ಬೇಕಾದಾಗ ಅಟ್ಯಾಚ್ ಮಾಡ್ಕೊಬೋದು. ಆ್ಯಂಡ್ ಬರೀ ಈ ಥರದ್ದು ಯೂಸ್ ಮಾಡ್ಬೋದು. ಆ್ಯಂಡ್ ನಮಗೇನಾದರೂ ಲೂಸ್ ಆಯಿತು ಅಂದರೆ ನಾವು ಅದನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು. ಸೊ ನೈಸ್. ಇದೊಂದು ಚೋಕರ್. ಇದ್ರ ಜೊತೆಗೆ ಓ ಮೈ ಗಾಡ್, ನನಗೆ 2 ಬಂದ್ಬಿಟ್ಟಿದೆ. ಅದೇ ಅನ್ಕೊಳ್ತಿದ್ದೆ ಅದು ಸ್ವಲ್ಪ ಬೇರೆ ಥರ ಐತಲ್ಲ ಅಂತ ಅಂದ್ಬಿಟ್ಟು. ಅಯ್ಯೋ ವಾವ್, ಇಲ್ಲಿ ಅಯ್ಯೋ ಇದೇನೇನೋ ಆಗೋಯ್ತು. ಅಲ್ಲ ಇದೇನಿದು ಸರಾನ ಏನು? ಅಲ್ಲ ಇದಂಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ಇದು ಸರಾನೆ ಕರೆಕ್ಟ್. ಇದು ಸರಾನೆ. ಈ ಸ್ವಲ್ಪ ಬೇರೆ ಥರ ಇದೆ, ಬಟ್ ಅದ್ಯಾಕೆ ಬಂತು ಇದ್ಯಾಕೆ ಬಂತು ಅಂತ ನಂಗೆ ಗೊತ್ತಿಲ್ಲ. ನೋಡ್ತೀನಿ ನಾನು ಫಸ್ಟ್ ಒಂದ್ಸಲಿ ಚೆಕ್ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಅದು ಆರ್ಡರ್ ಮಾಡಿದೆ ಅಂತ ಅನ್ಸುತ್ತೆ. ಇದು ಗೊತ್ತಿಲ್ಲ ನನಗೆ, ಬಟ್ ಇದು ಯಾಕೆ ಬಂತು ಅಂತ. ಇದನ್ನು ಆ್ಯಸ್ ಎ ನೆಕ್ ಪೀಸ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ನಾವು ಇದನ್ನು ಇಲ್ಲಿ ಶೋಲ್ಡರ್ ಹತ್ರ ಕೂಡ ಯೂಸ್ ಮಾಡ್ಬೋದು. ಬಿಕಾಸ್ ನಾನು ಒಂದು ನೋಡಿದ್ದೆ ಎಲ್ಲೋ ಒಂದು ಕಡೆ, ಹಾಗಾಗಿ ಹೇಳಿದೆ. ಆ್ಯಂಡ್ ಇದೊಂದು ಸರ ಗುಡ್ ಅಲ್ಲ, ಚೆನ್ನಾಗಿದೆ. ಜೋಪಾನಾಗಿ ಎತ್ತಿರ್ತೀನಿ, ಬಿಕಾಸ್ ಇದು ಎಲ್ಲ ಕಚಾಂಪಚ ಆದರೆ ಬಿಡ್ಸೋಕ್ಕೆ ಕಷ್ಟ. ಆದರೂ ನಂಗೆ ಅರ್ಥ ಆಗಿಲ್ಲ ಇದು ಯಾಕೆ ಬಂತು. ನಾನು ಏನು ಮಾಡ್ತೀನಿ ಗೊತ್ತಾ, ಈ ಮಧ್ಯದಲ್ಲಿ ಬಂದಿದ್ದೆಲ್ಲ ಚೈನು, ಈ ಚೈನ ಇಲ್ಲಿ ಕಟ್ ಮಾಡಿಬಿಟ್ಟು ಎಲ್ಲ ಒಟ್ಟಿಗೆ ಜಾಯಿಂಟ್ ಮಾಡಿಬಿಡ್ತೀನಿ. ಸೊ ಇದೇನೋ ತುಂಬ ವೆಯ್ಟ್ಲೆಸ್ ಆಗಿದೆ, ಏನು ಅಂತ ಗೊತ್ತಿಲ್ಲ, ನೋಡೋಣ. ನಂಗೆ ಮರ್ತೋಗ್ಬಿಟ್ಟಿದೆ, ನಾನು ಮಾಡಿ ಇದೊಂದು ತುಂಬ ದಿವಸನೇ ಆಯಿತು, ಒಂದು 15-20 ಡೇಸ್ ಆಯಿತು ಅನ್ಸುತ್ತೆ. ಹಂಗಾಗಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ, ಗೊತ್ತಾಗಲಿಲ್ಲ. ಸೊ ನೋಡಬೇಕು ಇವಾಗ ತೆತ್ತು ಏನೇನು ಬಂದಿದೆ. ಓಕೆ, ಇದು ಏನು ಗೊತ್ತಾ, 1 ನಿಮಿಷ ತೋರಿಸ್ತೀನಿ. ನಮ್ಮಮ್ಮ ಫೋನ್ ಮಾಡ್ತವ್ರೆ. ಮಾಡಿದ್ರು ಗ್ಯಾಪಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು, ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಸ್, ಬ್ಲೌಸ್ ನಾನು ತೊಗೊಂಡಿದ್ದು. ಸೊ ಈ ಬ್ಲೌಸ್ ತೊಗೊಂಡೆ, ತುಂಬ ಚೆನ್ನಾಗಿ ಇತ್ತು. ಆ್ಯಕ್ಚುಲಿ ರಿವ್ಯೂ ಕೂಡ ತುಂಬ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡೆ. ಇದು ಬರೀ 250 ರುಪೀಸ್ ಏನೋ ಅಷ್ಟೇ, ಬಟ್ ತುಂಬ ಇಷ್ಟ ಆಯಿತು. ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡೆ, ನಾನು ಬೇಕಿದ್ರೆ ಆಲ್ಟರ್ ಮಾಡಿಸ್ಬಿಡ್ಬೋದು ಅಂತ ಹೇಳಿ. ಪ್ಯಾಡೆಡ್ ಆಗಿರೋದ್ರಿಂದ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಸೊ ಇದೊಂದು ಬ್ಲೌಸ್ ತರಿಸ್ಕೊಂಡೆ. ಆ್ಯಂಡ್ ಹಿಂಗಡೆ ಡೀಪ್ ಮತ್ತು ಡಿಸೈನ್ ಕೂಡ ಚೆನ್ನಾಗಿದೆ.
ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇನ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ನಿಮ್ಗೆ ತುಂಬಾ ಕಲರ್ಸ್ ಬರುತ್ತೆ, ಬ್ಲ್ಯಾಕು, ಗ್ರೀನು, ರೆಡ್ಡು ಮತ್ತೆ ಪಿಂಕು. ಬಟ್ ನನಗೆ ಈ ಕಲರ್ ಇಷ್ಟ ಆಯ್ತು ಅಂದ್ಬಿಟ್ಟು ಇದನ್ನ ತರಿಸ್ಕೊಂಡೆ. ಸಾಧ್ಯ ಆದ್ರೆ ಇದು ಕ್ವಾಲಿಟಿ ಎಲ್ಲ ನೋಡ್ಬಿಟ್ಟೆಲ್ಲ ಚೆನ್ನಾಗಿದೆ ಅಲ್ವಾ, ನಾನು ಬ್ಲ್ಯಾಕ್ ಅಲ್ಲಿ ಕೂಡ ತರಿಸ್ಕೊಳ್ತೀನಿ. ಸೊ ಇದೊಂದು ಬ್ಲೌಸ್. ಓಕೆ, ನೆಕ್ಸ್ಟು ಅದು ಬಾಕ್ಸ್, ಅದನ್ನು ಓಪನ್ ಮಾಡಿಲ್ಲ, ಇವಾಗ ಓಪನ್ ಮಾಡ್ತೀನಿ. ನನಗೆ ಸುಸ್ತಾಗೋಯ್ತು, ಹೊಟ್ಟೆ ಬೇರೆ ಹಸಿತಾ ಇದೆ. ನಮ್ಮಮ್ಮ ಬೇರೆ ಇನ್ನೂ ಬಂದಿಲ್ಲ, ಬರ್ತಾರೆ ನಮ್ಮಮ್ಮ, ಬಂದು ಏನಾದರೂ ಮಾಡ್ಕೊಡ್ತಾರೆ. ಓಕೆ ಗಾಯ್ಸ್, ಇದು ಕೂಡ ವಾಚ್. ಓಕೆ, ಇದು ನನ್ನ ಫೇವ್ರೆಟ್ ಕಲರ್ ಆದ ಬ್ಲ್ಯಾಕ್ ವಾಚ್. ಓಕೆ, ಇದು ಬ್ಲ್ಯಾಕ್ ವಾಚ್. ಇದು ಸ್ವಲ್ಪ ಮೆನ್ಸ್ ವಾಚ್ ಥರ ಇದೆ, ಬಟ್ ಇಟ್ಸ್ ಓಕೆ. ಇದು ಕೂಡ ಓಡ್ತಾ ಇದೆ, ಅದೇ ಒಂದು ಖುಷಿ ವಿಚಾರ. ಓಡುತ್ತೆ ಅಲ್ಲ ವಾಚು, ಅವಾಗಲೇ ಖುಷಿ ಆಗೋದು. ವಾಚ್ ಓಡಿದ್ರೇ ನಮ್ಮ ಟೈಮ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ಟೈಮ್ ಕೂಡ ಚೆನ್ನಾಗಿ ಓಡುತ್ತೆ. ಸೊ ಇದೊಂದು ವಾಚ್, ಇದು ಕೂಡ 200 ಚೇಂಜ್ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಟೋಟಲಿ ಅವಾಗ ಅಲ್ಲಿಗೆ ಎಷ್ಟು ವಾಚ್ ಆಯಿತು, 6 ವಾಚ್ ಆಯಿತು ಅಂತ ಅನ್ಸುತ್ತೆ ನನಗೆ. ಎಸ್, 6 ವಾಚಸ್ ಆಯಿತು, ಸಾಕು ವಾಚ್. ಇದರ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಎಲ್ಲ ಮಾಡ್ಬೋದು. ಸೊ ಇದೊಂದು ವಾಚ್. ನೆಕ್ಸ್ಟ್ ಈ ವೈಟ್ ಸ್ಯಾರಿ ತಗೊಂಡೆ. ಇದು ತಗೊಂಡು ಆಲ್ಮೋಸ್ಟ್ 6 ಮಂತ್ಸ್ ಮೇಲೇನೆ ಆಯಿತು. ಒಂದು ಕಾನ್ಸೆಪ್ಟ್ ಶೂಟಿಗೋಸ್ಕರ ತಗೊಂಡಿದ್ದು. ಇದ್ರ ಜೊತೆಗೆ ಬ್ಲೌಸ್ ಕೂಡ ತಗೊಂಡಿದ್ದೆ, ರೆಡ್ ಕಲರು. ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ, ಸಿಗ್ತಾನೆ ಇಲ್ಲ. ಆ್ಯಂಡ್ ಸೇಮ್ ಅದು ಎಲ್ಲೋ ಮತ್ತೆ ಈ ಸ್ಯಾರಿ ತೋರಿಸಿದೆ ಗೊತ್ತಾ ನಿಮಗೆ, ಸನ್ಫ್ಲವರ್ದು, ಅದೇ ಥರನೇ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು 400 ಏನೋ ಅಷ್ಟೇ, ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಕಾಟನ್ ಸ್ಯಾರಿ ಆ್ಯಕ್ಚುಲಿ ಇದು. ಸೊ ಇದೊಂದು ಸ್ಯಾರಿ, ಇದು ರೆಡ್ ಬ್ಲೌಸು ಸಿಕ್ಕಿದ್ರೆ ತೋರಿಸ್ತೀನಿ, ಇಲ್ಲಾಂದರೆ ಫೋಟೋ ಅಟ್ಯಾಚ್ ಮಾಡ್ತೀನಿ ಯಾವುದು ಅಂತ ಹುಡುಕ್ಬೇಕು. ತುಂಬ ಹುಡುಕ್ತೆ, ಇವಾಗ ಸಿಗಲಿಲ್ಲ, ಅದು ಬೇಕಾದಾಗ ಸಿಗಲ್ಲ, ಆಮೇಲೆ ಸಿಗುತ್ತೆ. ಓಕೆ, ಇದೊಂದು ಸ್ಯಾರಿ. ಆ್ಯಂಡ್ ನೆಕ್ಸ್ಟು ಇನ್ನೂ ಒಂದು ಸ್ಯಾರಿ ತಗೊಂಡೆ. ಈ ಸ್ಯಾರಿ, ಇದೊಂದು ಸ್ಯಾರಿ ತಗೊಂಡೆ. ಇದಕ್ಕೆ ಟಿ ಶರ್ಟ್ ಕೂಡ ನಾನು ತಗೊಂಡೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದಕ್ಕೋಸ್ಕರ. ಬ್ಲೌಸ್ ಹೊಲ್ಸಲ್ಲ ಇದಕ್ಕೆ. ಇದೇ ಕಲರ್ ಟಿ ಶರ್ಟ್ ತಗೊಂಡಿದ್ದೀನಿ ಮಿಂತ್ರಾಯಿಂದ, ಅದು ಕೂಡ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿರೋದು. ಸೊ ಈ ಸ್ಯಾರಿ ಬಂದು ಮೀಶೋದಲ್ಲಿ ತಗೊಂಡಿದ್ದು. ದಿಸ್ ವಾಸ್ ಅರೌಂಡ್ 300 ಏನೋ ಅನ್ಸುತ್ತೆ. ಅದು ನಾನು ಕೋಡ್ ಮತ್ತು ಪ್ರೈಸ್ನ ಮೆನ್ಷನ್ ಮಾಡ್ತೀನಿ. ಸೊ ಇದೊಂದು ಸ್ಯಾರಿ. ಆ್ಯಂಡ್ ಇದೆಲ್ಲ ನಾನು ಶೂಟ್ಗೋಸ್ಕರನೇ ತೊಗೊಂಡಿರೋದು. ಸಾಕು, ಇದು ಚೆನ್ನಾಗಿದೆ ಸ್ಯಾರಿ, ಯೂಸ್ ಮಾಡೋದಕ್ಕೆಲ್ಲ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ತುಂಬ ಲೈಕ್ ಏನಂತಾರೆ, ಶಿಫಾನ್ ಮೆಟೀರಿಯಲ್ ಇದು, ಹಾಗಾಗಿ ಪ್ಲೀಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸೀರೆಗಳಲ್ಲಿ. ಸೊ ಇದೊಂದು ಸ್ಯಾರಿ. ನೆಕ್ಸ್ಟ್ ಬಂದು ಜ್ಯುವೆಲರಿ ಸೆಟ್ಟು. ಇದನ್ನು ಓಪನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ, ಬಟ್ ಅದು ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು, ಇವಾಗ ಸಿಕ್ತು. ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ. ಇದರಲ್ಲಿ 4 ಕಲರ್ ಇತ್ತು, ಗ್ರೀನ್ ಕಲರ್, ಗ್ರೇ ಕಲರ್ ಮತ್ತು ಬ್ಲ್ಯಾಕ್ ಮತ್ತು ಈ ಕಲರು. ಬಟ್ ನನಗೆ ಈ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನು ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ, ನಾವು ಫುಲ್ ಲೈಕ್ ಜೋಪನ್ವಾಗಿ ನೋಡ್ಕೊಳ್ಬೇಕು. ಬೀಟ್ಸ್ ಬಿದ್ದು ನಮ್ಮ ಕೈಗೆ ಬೀಟ್ಸ್ ಸಿಕ್ತು ಅಂದರೆ ಅಂಟಿಸ್ಕೊಳ್ಬೋದು. ಬಟ್ ಒಂದ್ಸತಿ ಬೀಟ್ಸ್ ಬಿತ್ತು ಅಂದರೆ ಅಷ್ಟೇ, ಲುಕ್ಕೆ ಹೊಟ್ಟೋಗುತ್ತೆ, ಯೂಸ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಇದೊಂದು. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್. ಇದು ಈ ಥರ ಇಯರಿಂಗ್ಸ್ ಆದರೆ ಇಷ್ಟ ಆಗುತ್ತೆ ನನಗೆ, ಆಗಲೇ ಹೇಳ್ದಂಗೆ. ಇದ್ರ ಜೊತೆಗೆ ಇಯರಿಂಗ್ಸ್ ಜೊತೆಗೆ ನನಗೆ ಒಂದು ಮಾಂಟಿಕ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಇದು ಅಷ್ಟೇ 180ನೋ 170ನೋ ಒಟ್ಟು 200 220 ಅಷ್ಟರಲ್ಲೇ. ಪರವಾಗಿಲ್ಲ ಅಲ್ವಾ? ಅದೇ ನಾವು ಶಾಪಲ್ಲಿ ಹೋಗಿ ತಗೊಳ್ತೀವಿ ಅಂತಂದರೆ ಅವ್ರು ಹೇಳ್ತಾರೆ. ಮೊನ್ನೆ ಶೂಟಿಗೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಜ್ಯುವೆಲರಿ ತಗೊಂಡೆ, ಏನೂ ಇಲ್ಲ, ಅದು ಬರೀ ಒಂದು ಸಣ್ಣ ನೆಕ್ ಲೈನ್ ಥರ ಒಂದು ಚೋಕರ್, ಸಣ್ಣ ಚೋಕರ್ ಥರ ಒಂದು ಲೇಯರ್ಡ್ ಚೈನು. ಅದು ನಾನು ಮೀಶೋದಲ್ಲಿ ನೋಡಿದ್ದೆ, ಜಸ್ಟ್ ಅದು 171 ರೂಪೀಸ್ ಇತ್ತು. ಅದೇ ನಾನು ಶಾಪಲ್ಲಿ ತೊಗೊಂಡೆ 300 ರೂಪೀಸ್ ಕೊಟ್ಟು ತೊಗೊಂಡೆ. ಹೊಟ್ಟೆಲ್ಲ ಉರಿದೋಯ್ತು ನನಗೆ. ಅದ್ರ ಜೊತೆಗೆ ಒಂದು ಚಿಕ್ಕ ಪುಟಾಣಿ ಇಯರಿಂಗ್ಸು ಮತ್ತು ಅದು ನೆಕ್ಕು. ಸೊ ಅದಕ್ಕೆ ನಮಗೆಲ್ಲ ಸಾಕು 200-300 ಇಸ್ಕೊಂಡು ಯೂಸ್ ಮಾಡೋವಂಥದ್ದು. ಸಖತ್ ಬೇಜಾರಾಗೋಯ್ತು ನನಗೆ 300 ಅಂತ ಹೇಳಿದ ತಕ್ಷಣ. ಇದೇ ಇಲ್ಲ, ಇನ್ನೇನು ಮಾಡೋದು, ಎಮರ್ಜೆನ್ಸಿಗೆ ಬೇಕು ಅಂತ ತೊಗೊಂಡೆ. ಸೊ ಇದೊಂದು ನೆಕ್ ಪೀಸ್. ನಾನು ಅನ್ಕೊಂಡೆ ತುಂಬ ದೊಡ್ಡ ವಿಡಿಯೋ ಆಗುತ್ತೆ, ಈ ಕವರ್ ಎಲ್ಲ ನೋಡಿಬಿಟ್ಟು ತುಂಬ ಲಾಂಗ್ ಫಾರ್ಮ್ ವಿಡಿಯೋ ಆಗುತ್ತೆ, ಜಾಸ್ತಿ ಪಾರ್ಸಲ್ ಇದೆ ಅಂತೆಲ್ಲ ಅಂದ್ಕೊಂಡೆ. ಅಷ್ಟೇನು ಪಾರ್ಸಲ್ ಎಲ್ಲ ಇಲ್ಲ. ಸೊ ಇದೊಂದು ಲಾಸ್ಟ್. ಇದು ಕೂಡ ಒಂದು ಪರ್ಲ್ ಸೆಟ್ಟೆ, ಚೆನ್ನಾಗಿತ್ತು ಅಂದ್ಬಿಟ್ಟು ತರಿಸ್ಕೊಂಡೆ. ಅದು ನಿಮಗೆ ಬ್ಲ್ಯಾಕ್ ವಿತ್ ಹಾರ್ಟ್ ಸಾರಿ ತೋರಿಸ್ತಾ ಗೊತ್ತಾ, ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದು. ಇವ್ರು ಏನು ಮಾಡಿದ್ದಾರೆ, ಎಲ್ಲನೂ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ನಿಮ್ಗೊಂದು ಪರ್ಲ್ದು ಸರ ಸಿಗುತ್ತೆ. ಆ್ಯಕ್ಚುಲಿ ಎದುರುಗಡೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಒಂದು ಪರ್ಲ್ ಸರ ನಿಮಗೆ ಸಿಗುತ್ತೆ. ಅದಾದಮೇಲೆ ಇದು ಪರ್ಲ್ದು ಬ್ರೇಸ್ಲೆಟ್ ಸಿಗುತ್ತೆ. ಗುಡ್ ಅಲ್ಲ? ಇದು ನನ್ನ ಕೈಗೆ ಆಗುತ್ತೆ ಅನ್ಸುತ್ತೆ. ಇದನ್ನ ಹೇಗೆ ಹಾಕೋದು? ಓಕೆ, ಇದೆಲ್ಲ ಗಂಟು ಹಾಕೋದು. ಸೊ ಒಂದ್ಸತಿ ಕಟ್ಟಾಯಿತು ಅಂದರೆ ವೇಸ್ಟ್. ಇದು ನಾವೇ ಪೋಣಿಸ್ಕೊಂಡು ಮಾಮೂಲಿ ಗಂಟು ಹಾಕೊಳ್ಬೇಕು. ಇಲ್ಲ, ಇದು ಎಲಾಸ್ಟಿಕ್. ಗುಡ್. ಓಕೆ, ಇವಾಗಲೇ ಹಾಕೊಂಡು ತೋರಿಸ್ತೀನಿ. ಎಲ್ಲಿ ಚೆನ್ನಾಗಿದೆ ಅಲ್ಲ? ಸೊ ಇದೊಂದು ಬ್ರೇಸ್ಲೆಟು ಜೊತೆಗೆ ಪುಟಾಣಿ ಒಂದು ಪರ್ಲ್ ಇಯರಿಂಗ್ ಕೊಟ್ಟಿದ್ದಾರೆ. ಸೊ ಇದು 170 ಏನೋ ಇತ್ತು, ಬಟ್ ಚೆನ್ನಾಗಿದೆ ಪ್ರೈಸ್ಗೆ. ಇದು ಓಕೆ, ಬಿಕಾಸ್
ಸರ ಬ್ರೇಸ್ಲೆಟ್ ಜೊತೆಗೆ ಇಯರಿಂಗ್ಸ್. ನಾನು ಇಯರಿಂಗ್ಸ್ ಬರಲ್ಲ ಅಂತ ಅನ್ಕೊಂಡಿದ್ದೆ. ನಾನು ನೋಡಿದಾಗ ಇದರಲ್ಲಿ ವೆಬ್ಸೈಟಲ್ಲಿ ನೋಡಿದಾಗ ಬರೀ ಬ್ರೇಸ್ಲೆಟ್ ಮತ್ತು ಸರ ಮಾತ್ರ ಆಯಿತು. ಸೊ ಇವಾಗ ಇಯರಿಂಗ್ಸ್ ಕೂಡ ಬಂದಿದೆ. ನನ್ನ ಹತ್ರ ಪರ್ಲ್ ಇಯರಿಂಗ್ಸ್ ತುಂಬ ಇದ್ದಾವೆ. ಸೊ ಇದಕ್ಕಿಂತ ದೊಡ್ಡದು ಕೂಡ ನಾವು ಪರ್ಲ್ ಇಯರಿಂಗ್ಸ್ ಯೂಸ್ ಮಾಡ್ಬೋದು. ಇದೇ ಸೈಜ್ದು ಇಯರಿಂಗ್ ನನ್ನ ಹತ್ರ ಇದೆ. ಸೊ ಎಲ್ಲನೂ ಮ್ಯಾಚ್ ಮಾಡಿ ಅದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ನಂಬಿಕೆ. ಸೊ ನೋಡೋಣ. ಆ್ಯಂಡ್ ಇವತ್ತು ನಾನು ಏನು ಬ್ಲಷ್ ಅಪ್ಲೈ ಮಾಡಿದ್ದೀನಿ, ಏನು ಕಾಜಲ್ ಅಪ್ಲೈ ಮಾಡಿದ್ದೀನಿ, ಯಾವ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಕೋಡ್ಸು ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಷ್ಟೋ ಸರ್ತಿ ಮರ್ತು ಹೋಗ್ಬಿಡ್ತೀನಿ ನಾನು ಅದು ಹಾಕೋದು. ಯಾಕಂದರೆ ಒಂದ್ಸತಿ ಅಪ್ಲೋಡ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಾನು ವೈಟಿಗೆ ಹೋಗ್ಬಿಟ್ಟು ಅದನ್ನೆಲ್ಲ ಅಪ್ಡೇಟ್ ಮಾಡಬೇಕು. ಸೊ ಹಾಗಾಗಿ ಆ್ಯಂಡ್ ಕಮೆಂಟ್ಗೂ ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ಸಿಕ್ಕಾಗೆಲ್ಲ ರಿಪ್ಲೈ ಮಾಡ್ತಿರ್ತೀನಿ. ಯಾರಿಗಾದ್ರೂ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ಐ ಆಮ್ ರಿಯಲಿ ಸಾರಿ, ಏನೂ ಅಂದ್ಕೊಳ್ಬೇಡಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಯವಿಟ್ಟು ಬೈಕೋಬೇಡಿ, ಇಷ್ಟೊಂದೆಲ್ಲ ಐಟಮ್ ತೊಗೊಂಡಿದ್ದೀರಾ, ಏನಕ್ಕೆ ವೇಸ್ಟ್ ಮಾಡ್ತಿದ್ದೀರಾ ಅಂತ. ಖಂಡಿತವಾಗ್ಲೂ ಈ ಥರ ಪ್ರಾಡಕ್ಟ್ಸ್ ಯಾವುದು ನನ್ನ ಹತ್ರ ವೇಸ್ಟ್ ಆಗೋದಿಲ್ಲ. ನಾನು ಪರ್ಸ್ನಲಿ ಯೂಸ್ ಮಾಡದೇ ಇರ್ಬೋದು, ಬಟ್ ಪ್ರೊಫೆಷನಲ್ ಅಂತ ಬಂದಾಗ ಇದು ಎಲ್ಲನೂ ಯೂಸ್ ಮಾಡೇ ಮಾಡ್ತೀನಿ. ಆ್ಯಂಡ್ ನನಗೂ ಕಷ್ಟ ಆಗುತ್ತೆ ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿ ತೊಗೊಂಡು ಯೂಸ್ ಮಾಡದೆ ಹೋದರೆ ಅದಾಗೋ ದುಃಖ ಇದೆಯಲ್ಲ ಹೇಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಇದೆಲ್ಲನೂ ಲೈಕ್ 1 ಟೈಮ್ 2 ಟೈಮ್ ಯೂಸೇನೆ. ಕಂಪ್ಲೀಟ್ ಎಲ್ಲ ಆದಮೇಲೆ ಅದನ್ನು ಲೈಕ್ ಡ್ರಾಪ್ ಮಾಡಿಬಿಡ್ಬಹುದು, ಬೇರೆಯವ್ರಿಗೆ ಕೊಡ್ಬೋದು. ಬಟ್ ತುಂಬ ಜನ ಹೇಳ್ತಾರೆ ಆ ಥರ ಕೊಡಬಾರ್ದು, ಬೇರೆಯವರಿಗೆ ಬಟ್ಟೆ ಎಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ. ಬಟ್ ನಂಗೆ ಗೊತ್ತಿಲ್ಲ. ಒಂದೆಷ್ಟೋ ಹಳೆ ಬಟ್ಟೆಗಳು ಒಂದು ಶೂಟ್ ಮುಗ್ದಿದ ತಕ್ಷಣ ಅದು ಯೂಸೇ ಮಾಡೋಕ್ಕಾಗಲ್ಲ. ಒಂದು ಸತಿ ಯೂಸ್ ಮಾಡಿದ್ರೆ ಮತ್ತೆ ನಾವು ಇನ್ನೊಂದು ಪ್ರಾಜೆಕ್ಟಿಗೆ ಯೂಸ್ ಮಾಡೋಕ್ಕಾಗಲ್ಲ, ಸೀರಿಯಲ್ ಅಂತ ಬಂದಾಗ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ನೀವು ಯಾವ ಥರ ವಿಡಿಯೋಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ನನಗೆ ಹೇಳಿ. ನಾನು ಆದಷ್ಟು ಲಾಂಗ್ ಫಾರ್ಮ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಓಕೆ, ಬಾಯ್.